ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭಾಗ್ಯನೂ ಕೂಡ ನಾನು 5 ನಿಮಿಷದಲ್ಲಿ ನೈವೇದ್ಯ ಮಾಡಿಕೊಂಡು ಬರ್ತೀನಿ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಮೇಲೆ ಓಡೋಗ್ತಾಳೆ. ಆವಾಗ ಕುಸುಮ ಕೂಡ ಭಾಗ್ಯ ಜೊತೆಗೆ ಹೋಗ್ತಾಳೆ. ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠಗೆ ಫುಲ್ ಶಾಕ್ ಆಗಿಬಿಡುತ್ತೆ. ನಾನು ಏನು ಮಾಡೋಕೆ ಹೋದ್ರು ನನಗೆ ಯಾವಾಗಲೂ ಹೀಗೆ ಆಗುತ್ತೆ ಅಂತ ಶ್ರೇಷ್ಠ ಇನ್ನೂ ಕೋಪ ಮಾಡ್ಕೊಂಡಿರ್ತಾಳೆ. ಮತ್ತು ಆ ಭಾಗ್ಯನೇ ಗೆದ್ದುಬಿಟ್ಲು, ಆ ಭಾಗ್ಯನೇ ನೈವೇದ್ಯ ಮಾಡಿಬಿಟ್ಲು, ಈ ಪೂಜೆನ ಪೂರ್ಣ ಮಾಡೋಕೆ ನಾನು ಬಿಡೋಲ್ಲ, ಯಾವುದೇ ಕಾರಣಕ್ಕೂ ಅವಳು ಗೆಲ್ಲೋಕೆ ನಾನು ಬಿಡೋಲ್ಲ ಅಂತ ಶ್ರೇಷ್ಠ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾಳೆ. ಆ ಕಡೆ ಭಾಗ್ಯ ಬೇಗನೆ ಕಷ್ಟಪಟ್ಬಿಟ್ಟು ನೈವೇದ್ಯನ ಮಾಡಿಕೊಂಡು ತಗೊಂಬರ್ತಾಳೆ. ಅದನ್ನು ನೋಡಿಬಿಟ್ಟು ಎಲ್ಲರಿಗೂ ಕೂಡ ತುಂಬ ಖುಷಿ ಆಗ್ಬಿಡುತ್ತೆ. ಭಾಗ್ಯ ಸೊಸೆ ಅಂದರೆ ಈಗಿರ್ಬೇಕಮ್ಮ, ಯಾವುದೇ ಕಷ್ಟ ಬಂದ್ರೂ ಕೂಡ ಹಿಂದೆ ಸರಿಬಾರ್ದಮ್ಮ, ನಿನ್ನ ಥರ ನಾನು ಮಾಡ್ತೀನಿ ಅನ್ನೋ ಮನಸ್ಥಿತಿ ಎಲ್ಲ ಹೆಣ್ಮಕ್ಳಲ್ಲೂ ಇದ್ದರೆ ಇದೇ ಥರ ಸಂಸಾರದಲ್ಲಿ ಒಳ್ಳೆಯದಾಗುತ್ತೆ ಅಂತ ಅಲ್ಲಿ ಬಂದಿರೋಂಥ ಹೆಣ್ಮಕ್ಳೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಆವಾಗ ಭಾಗ್ಯ ಕುಸುಮ ಎಲ್ಲರಿಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಶ್ರೇಷ್ಠ ಮತ್ತು ತಾಂಡವ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಎಲ್ಲೋದ್ರೂ ಬರೀ ಇವಳು ಹೊಗಳೋರೇ ಇರ್ತಾರೆ ಅಂತ ತಾಂಡವ್ ಅಂತೂ, ಈ ಭಾಗ್ಯದಂತೂ ಅತಿ ಆಯಿತು, ಯಾವಾಗ ನೋಡಿದ್ರು ಎಮ್ಮೆ ಥರ ಏನಾದರೂ ಒಂದು ಮಾಡ್ತಾನೇ ಇರ್ತಾಳೆ ಅಂತ ತಾಂಡವ್ ಅಲ್ಲೂ ಕೂಡ ಬೈತಾ ಇರ್ತಾನೆ. ಈ ಕಡೆ ಪುರೋಹಿತರು ನೈವೇದ್ಯನ ಇಸ್ಕೊಂಡು ಪೂಜೆನ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡಾದ್ಮೇಲೆ ಇವಾಗ ದಂಪತಿಗಳು ಕುತ್ಕೊಂಡು ಸತ್ಯನಾರಾಯಣ ಪೂಜೆನ ಮಾಡಬೇಕಿತ್ತು. ಆವಾಗ ಪುರೋಹಿತರು ಕೇಳ್ತಾರೆ, ಪೂಜೆಗೆ ಯಾರು ಕೂರೋದು ಅಂತ. ಆವಾಗ ಇನ್ಯಾರು, ನಾನೇ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಬಾ ತಾಂಡ ಹೋಗಿ ಪೂಜೆ ಕುತ್ಕೊಳೋಣ ಅಂತ ಕರೀತಾಳೆ. ಆವಾಗ ಭಾಗ್ಯ ಅಮ್ಮ ಕೂಡ ತಾಳಿ ಇಲ್ಲ ಅಂದಮೇಲೆ ಅಲ್ಲಿ ಹೋಗಿ ಸತ್ಯನಾರಾಯಣ ಪೂಜೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ನೀವೇನು ಹೇಳ್ತಾ ಇದ್ದೀರಾ? ಹಾಗಾದರೆ ನಾನು ಕೂರೋ ಬದಲಿ ನಿಮ್ಮ ಮಗಳನ್ನ ಕೂರಿಸ್ತೀರಾ? ನಿಮ್ಮ ಮಗಳಿಗೆ ಡಿವೋರ್ಸ್ ಆಗಿದೆ ತಾನೆ, ಅವಳು ಹೇಗೆ ಕುತ್ಕೊಂಡು ಪೂಜೆ ಮಾಡೋಕೆ ಬರುತ್ತೆ ಅಂತ ಶ್ರೇಷ್ಠ ಕೇಳಿದ ತಕ್ಷಣ ಅಲ್ಲಿರೋರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಬಾ ತಾಂಡವ್ ನಾವು ಹೋಗಿ ಕುತ್ಕೊಳೋಣ ಅಂದಿದ ತಕ್ಷಣ ನಿನ್ಗೊಂದ್ಸತಿ ಹೇಳೋದು ಅರ್ಥ ಆಗೋಲ್ವ ಅಂತ ಭಾಗ್ಯ ಅಮ್ಮ ಬೈತಾ ಇರ್ತಾರೆ. ಏನ್ರಿ ನಿನ್ನ ಮಗಳು ಡಿವೋರ್ಸ್ ತೊಗೊಂಡಿದ್ದಾಳೆ ತಾನೆ, ಅವಳು ಕುತ್ಕೊಳಕ್ಕೆ ಬರುತ್ತಾ ಅಂತ ಶ್ರೇಷ್ಠ ಇನ್ನೂ ಜೋರು ಮಾಡಿಬಿಡ್ತಾಳೆ. ಅವಾಗ ಎಲ್ಲರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಇಷ್ಟು ಶ್ರೇಷ್ಠ ಸೊಕ್ಕಿನಿಂದ ಮಾತಾಡ್ತಾ ಇರೋದು ಭಾಗ್ಯ ಕುಸುಮ ನೋಡ್ತಾ ಇರ್ತಾರೆ. ಇವಾಗ ಭಾಗ್ಯ ಏನು ಮಾಡ್ತಾಳೆ ಅನ್ನೋದೇ ಎಲ್ಲರಿಗೂ ಕೂಡ ಕಾಡ್ತಾ ಇರೋದು. ಅಂದರೆ ಅವಳು ಫೈಟ್ ಮಾಡಿ ತಾಂಡವ್ ಜೊತೆ ಪೂಜೆಗೆ ಕೂರ್ತಾಳ ಅಥವಾ ನೀನೇ ಕುತ್ಕೋ ಶ್ರೇಷ್ಠ ಅಂತ ಹೇಳ್ತಾಳ ಅನ್ನೋದೇ ಇವತ್ತಿನ ಎಪಿಸೋಡು. ಆ ಎಪಿಸೋಡ್ನ ನಾನು ನೆಕ್ಸ್ಟು 12 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಅಲ್ಲಿ ತನಕನೂ ವೀಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.